ಹೇಳ್ದಷ್ಟು ಕೇಳಿ ಮಮ್ಮಿ ಕಿರ್ಚಂಗ್ ಇಕ್ಕೊಂಬಿಡ ನನ್ನ ಹತ್ರ ಸ್ಪೇಸ್. ಅವಾಗೆ ಮಾಡ್ದ ವ್ಲಾಗು. ಅವಾಗ ಹಬ್ಬದ ದಿನ ಕಾಲೇಜ್ ಇತ್ತು, ಹಬ್ಬದ ದಿನ ಸ್ವಾಮಿಗೆ ಬರ್ತಾ ಇದೆ. ನಮ್ಮಮ್ಮ ನನಗೆ ತೊಗೊಂಡ್ಬಿಟ್ಟು ಮಾಡಕ್ ಮುದ್ದೆ 80% ಮುಗ್ದಿದೆ. ಏನಾದ್ರು ತಿನ್ಬೇಕಂತ ಕ್ರೇವಿಂಗ್ಸ್ ಆಗ್ತದೆ. ಚೆಲುವೆ ಕೊಡುವ ಹಸಿರು ಚಿಹ್ನೆ ಬೆಳಕಿಗಾಗಿ ನಾವೂಡು ರೈಲು ಬದುಕಿನಲ್ಲಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ MJ ಸಿರಿ ವ್ಲಾಗ್. ಸೊ ಹಬ್ಬಗಳೇ ಆಲ್ರೆಡಿ ಬಂದ್ಬಿಟ್ಟಿದೆ ನಮ್ಮ ಮನೇಲಿ. ಇವತ್ತು ಬಂದ್ಬಿಟ್ಟು ವೆನಸ್ಡೇ. ನಾನು ಕಾಲೇಜ್ಗೆ ಹೋಗಿ ಹಾಫ್ ಡೇ ಬಂದುಬಿಟ್ಟೆ. ನಾನು 12 o'clock ಎಲ್ಲ ಬಂದೆ. ಸೊ ಇವಾಗ ನಮ್ಮಮ್ಮ ಅಲ್ಲಿ ದೇವ್ರ ಸಾಮಾನು ಉಜ್ತಿದ್ದಾರೆ, ನಾನು ಹೋಗಿ ಜೊತೆಗೆ ಉಜ್ಬೇಕು. ಸಿಂಧು ಇನ್ನೇನು ಬಂದು ಜಾಯ್ನ್ ಆಗ್ತಾಳೆ, ಅವಳು ಕ್ಲಾಸ್ ಮುಗಿಸ್ಕೊಂಡು ಬರ್ತೀನಿ ಎಂದು. ನಮ್ಮಪ್ಪ ಮೇಲೆ ಬೆಡ್ಶೀಟ್ಸ್ ಎಲ್ಲ ಒಗಿತಿದ್ದಾರೆ. ಸೊ ಒಂದೊಂದೇ ಕೆಲಸ ಸ್ಲೋ ಆಗಿ ನಡೀತಿದೆ, ಬನ್ನಿ ತೋರಿಸ್ತೀನಿ. ನೋಡಿ ನಮ್ಮಮ್ಮ ಬೆಳ್ಳಿ ಆಮೇಲೆ ಫುಲ್ ಉಜ್ಜಾದ್ಮೇಲೆ ಕ್ಲೀನಾಗಿ ಜೋಡ್ಸಾದ್ಮೇಲೆ ತೋರಿಸ್ತೀನಿ. ಇವಾಗ ಬನ್ನಿ ಉಜ್ಜಾನ. ಬಾಮ್ಮ ಈ ಕಡೆಕ. ನಾನು ಕುತ್ಬಿಟ್ಟಿದ್ದೀನಿ. ನಾವು ಉಜ್ಕೊಟ್ರೋದ್ರಲ್ಲಿ ಉಜ್ಜದ್ರೆ ಲೇಟ್ ಆಗ್ತೈತ್. ಬಾ ನಾನ್ ಬೇಗ ಉಜ್ತಾ ಇದ್ದೀನಿ ಶಿರೀಷ್. ಸೈಲೆಂಟಾಗಿ ಬಾ, ಹುಷಾರಿಲ್ದಿರೋ ಟೈಮಲ್ಲೆಲ್ಲ ಆಟ ಆಡ್ಬೇಡ. ಬಾ 5 ನಿಮಿಷದಲ್ಲಿ ಉಜ್ಜಾಕ್ತೀನಿ. ಉಜ್ಬಾ ಬಂತು. ಮತ್ ನೀನ್ ಎದ್ದೋಳು. ನೀನು ಉಜ್ಬಾ. ನೀರು ಹೋಗ್ಲಿ, ನೀರು ಫಸ್ಟ್ ಈ ಪಪ್ಪ ಹೋಗ್ಯ ನೀರ್ ನಾಕ್ತಾ ಬಿ. ಅಲ್ಲ ನೀನ್ ಹಿಂಗ್ ಬಂದ್ರೆ ನಾನು ಉಜ್ಜಾಕ್ತೀನಿ. ಇನ್ನೊಂದೈತೆ, ಒಂದೊಂದೈತಿ ಇಲ್ಲಿ ಎತ್ತಿಕ್ಕಿರೋದ್ ನೀನ್ ಅಂದ್ಮೇಲೆ ನೀನ್ ಹೇಳ್ಬೇಕು. ಮೇಲೆ ಅಲ್ಲಿ ಡ್ರಾಯರ್ ಆಗ್ಯಾನ ಆಯ್ತಾ, ಡ್ರಾಯರ್ ಆಗ್ಯಾನ ಆಯ್ತಾ. ನನ್ಗೇನ್ ಗೊತ್ತು, ನೀನ್ ಅದ್ ಅಕ್ಷತೆಗೆ ಅಂತ ಒಂದೇ ಒಂದು ಇಟ್ಟಿದ್ದೆ. ಬೆಳ್ಳಕ್ಕೆ ಉಜ್ತಾ ಇಲ್ಲ ನೀನು. ಹೌದಂತೆ. ಬಾಮ ಈ ಕಡೆ ಸುಮ್ನೆ ಎದ್ದು ಬೇಗ ಉಜ್ಜನ. ಉಚ್ಚಿ, ನೀನೊಂದ್ ಕಡೆ ಉಚ್ಚು, ನಾನೊಂದ್ ಕಡೆ ಉಜ್ತೀನಿ, ಬೇಗ ಆತೈತೆ. ಅದಂಗ ಆಗಲ್ಲ. ನಾನು ಉಜ್ಜುಜ್ ತೊಳ್ದಾಕ್ತೀನಿ, ನೀನ್ ಈ ಕಡೆ ಒರ್ಸೋದ್ ಸಾಕು. ಈ ಕಡೆ ನಂಗೆ ಉಜ್ತಾ ಅಷ್ಟು ಬೇಡ, ಅದೊಂದು ಉಜ್ಜುಗ್ ಬಾಯ್ ಕಡೆ. ಇಲ್ಲ ದೊಡ್ಡ ದೊಡ್ಡ ಉಜ್ತೀನಿ, ಕೊಡಿ ನಾನು ಫಸ್ಟ್. ಹೇಳ್ದಷ್ಟು ಕೇಳಿ ಮಮ್ಮಿ, ಕಿರ್ಚಂಗ್ ಇಕ್ಕೊಂಬಿಡ ನನ್ನ ಹತ್ರ. ಎಲ್ಲ ನಾನೇ ಮಾಡ್ತೀನಿ ಅಂತ ಹೋಗ್ಬೇಡ, ಆಯ್ತಾ? ಬಾಯ್. ಅಲ್ಲಿರೋ ಗೊತ್ತಿಲ್ಲ, ಲಗ್ನ ಎಷ್ಟೈತೆ ಅದ್ ನಿಂಗೆ ಗೊತ್ತಾ? ಬಾ ಮಮ್ಮಿ. ಬಡ್ಕೊಂಬೇಡ ಶಿರೀಷ, ನನಗ್ ತಲೆ ಕೆಡ್ಸ್ಬೇಡ. ನೀ ತಲೆ ಕೆಡ್ಸ್ತಾ ಇರೋದು. ನಮ್ಮಮ್ಮ ನಾವು ದೇವ್ರ ಸಾಮಾನು ಅನಿಸ್ತಾ ಇದ್ವಿ, ನಮ್ಮಪ್ಪ ಕೆಲಸ ಮಾಡ್ತಾ ಇದ್ರು ಅಂದ್ಬಿಟ್ಟು ಸ್ವಲ್ಪ ಮ್ಯಾಗಿ ಮಾಡ್ಕೊಂಡ್ ಬಂದ್ರು. ಚಾತ್ ಪೌರಾಣಿಕ ಕಥೆ ಶಿವಲೋಕಿ ಗುಂಡಕ ಮಂಡಕ ಈಗ ನಲ್ಲಿ ಬರ್ತಾ ಇದೆ. ಈ ಗುಂಡಕ ಹಾಗೂ ಮಂಡಕದ ಬ್ಯೂಟಿಫುಲ್ ಪ್ರೊಮೋ ಈಗ ನಿಮ್ಮ ಮುಂದೆ. ಇವಾಗ ನಾವು ದೇವ್ರ ಮನೆ ಬೆಳ್ಳಿ ಸಾಮಾನೆಲ್ಲ ತೊಳೆದು ಅರಿಶಿನ ಕುಂಕುಮ ಇಡ್ತಾ ಇದೀವಿ. ಆಮೇಲೆ ನಾಳೆ ಬಂದ್ಬಿಟ್ಟು ಡೆಕೋರೇಷನ್ ಎಲ್ಲ ಇರುತ್ತಲ್ವಾ, ಬ್ಯುಸಿ ಆಗ್ಬಿಡ್ತೀವಿ. ಅದ್ರಲ್ಲಿ ಕೆಲಸ ಎಲ್ಲ ಮಾಡಕ್ ಆಗೋದಿಲ್ಲ. ಇವತ್ತೇನ್ ಮಾಡ್ತಾ ಇದ್ದೀರಾ? ಆಲ್ರೆಡಿ ಬೆಳ್ಳಿ ಸಾಮಾನೆಲ್ಲ ಉಜ್ಜಿದ್ವಿ. ಇವಾಗ ದೇವ್ರ ಮನೆ ಸಾಮಾನೆಲ್ಲ ಉಜ್ಜಿ ಅದಕ್ಕೆ ಅರಿಶಿನ ಕುಂಕುಮ ಇಡ್ತಾ ಇದ್ದೀನಿ. ಬೇಗ ಬೇಗ ಉಜ್ಬಿಟ್ಟೆ ನಾನು, ಅದಕ್ಕೆ ವ್ಲಾಗ್ ಮಾಡಕ್ ಆಗಿಲ್ಲ. ಸಿಂಧುನು ಬರೋ ಅಷ್ಟೊತ್ತಿಗೆ ಉಜ್ಬಿಟ್ಟಿದ್ದೆ ನಾನು. ನನ್ಗೆ ದೇವ್ರಿಗೆ ಟೈಮ್ ತಗೊಂಡ್ರು ಪರವಾಗಿಲ್ಲ, ಅದು ಕ್ಲೀನ್ ಆಗಿ ಮಾಡ್ಬೇಕು, ಚೆನ್ನಾಗಿ ಕಾಣಿಸ್ಬೇಕು. ಅವಾಗೆ ಮಾಡ್ದ ವ್ಲಾಗು. ಅವಾಗ ಮೇಲೆ ನಾವು ಟೆರೆಸ್ ಅಲ್ಲಿ ಬೆಳ್ಳಿ ಸಾಮಾನುಗಳು ತೊಳಿತಾ ಇದ್ರಿ, ಅದ್ ಮಾಡಿದ್ದು. ನೀವೆಲ್ಲ ಹೆಂಗಿರ್ತಿರೋ ಗೊತ್ತಿಲ್ಲ, ನಾನು ಹಿಂಗೆ ಲೇಟ್ ಆದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಸ್ಲೋ ಆಗಿ ಒಂದೊಂದು ಈ ತರ ಇರ್ತೀನಿ. ಫುಲ್ ಇಕ್ಕಾದ್ಮೇಲೆ ತೋರಿಸ್ತೀನಿ. ನಮ್ಮನೆ ದೇವ್ರ ಮನೆ ಐಟಮ್ಸ್ ಇದೆಲ್ಲ. ನಮ್ಮನೆ ಖಾಲಿ ದೇವ್ರ ಮನೆ ತೋರಿಸ್ತೀನಿ. ಕಂಗ್ರಾಚುಲೇಷನ್ಸ್ ಹರೋಶ್. ಸೊ 6ನೇ ಫೈನಲಿಸ್ಟ್ ಆಗಿ ಆಯ್ಕೆ. ಇಲ್ಲ ನಮ್ಮಮ್ಮ ತುಪ್ಪದ ಬತ್ತಿ ಮಾಡೋದು ಹೆಂಗೆ ಅಂತ ಹೇಳ್ತಾ ಇದ್ದಾರೆ. ಹೇಳಿ ಮಮ್ಮಿ, ಹೆಂಗೆ ಮಾಡೋದು? ಫಸ್ಟು ತುಪ್ಪನ ಪಚ್ಕರ್ಪೂರ ಲವಂಗ ಹಾಕ್ಬಿಟ್ಟು ಕಾಯಿಸ್ಬೇಕು. ಕಾಯಿಸ್ಬಿಟ್ಟು ಆರಾದ್ಮೇಲೆ ಹಿಂಗೆ ಡಬ್ಬಿಗೆ ಹಾಕ್ಕೊಬೇಕು. ನೋಡಿ ಈ ಥರ ಬತ್ತಿ ಹಿಂಗೆ ಇಟ್ಕೊಂಡು ಆ ಟ್ರೇ ಹೇಳು, ಐಸ್ ಕ್ಯೂಬ್ದು.
ಕಲ್ಲೇ ಅದು ತುಪ್ಪಕ್ಕಂತಾನೆ ಬಂದಿರೋದು. ಐಸ್ ಕ್ಯೂಬ್ದದು. ಹೌದಾ? ಅದಕ್ಕಂತಾನು ಬಂದೈತೆ. ಹಿಂಗೆ ಮಾಡಿಟ್ಕೊಂಬಿಟ್ರೆ ಬೆಸ್ಟು. ಹಂಗೆ ತುಪ್ಪ ಕಾಯಿಸ್ಬಿಟ್ಟು ಬತ್ತಿ ಏನೇ ಅದ್ರಲ್ಲಿ ಹಾಕಿದ್ರೆ ಜಾಸ್ತಿ ಇದಾಗ್ತೈತಪ್ಪ ಖರ್ಚು. ಹಿಂಗೆ ಮಾಡಿಬಿಟ್ರೆ ಬೆಸ್ಟು. ತುಂಬ ಹೊತ್ತು ಉರಿಯುತ್ತೆ. ಇವಾಗ ಇದಕ್ಕೆ ತುಪ್ಪ ಹಾಕದಾ? ಹಿಂಗೆ ಇವಾಗ ಚೂರು ಚೂರೇ ತುಪ್ಪ ಎತ್ಕೊಂಡು ಅದ್ರೊಳಗಡೆ ಹಾಕತ್ತಾನೆಮ್ಮ. ನೋಡಿ ಹೀಗೆ ಈ ತುಪ್ಪ ಮಾಡೋದು ಹೆಂಗೆ ಅಂದ್ಬಿಟ್ಟು ನೆಕ್ಸ್ಟು ಅದನ್ನು ಮಾಡಿದಾಗ ಇದ್ರ ಜೊತೆ ಆ್ಯಡ್ ಮಾಡಿಬಿಡೋಣ. ಅವಾಗ ಕರೆಕ್ಟಾಗಿರುತ್ತೆಲ್ಲ ಏನಾಗೆ. ನಾಳೆ ಮಾಡ್ತೀಯ ತಾನೆ ತುಪ್ಪ ತಂದಾಗ ಪಪ್ಪ? ಮತ್ತೆ ಇದ್ರ ಮೇಲೆ ಹಾಕೋ ಮೇಲೆ ಇವಾಗ ಕರೆಕ್ಟ್. ಮಮ್ಮಿ ದೀಪಕ್ಕೆಲ್ಲ ಯಾವ ತುಪ್ಪ ಯೂಸ್ ಮಾಡ್ಬೇಕಮ್ಮ? ನಂದಿನಿ ಇಲ್ಲ GRB ಯೂಸ್ ಮಾಡಬೇಕು. ಪ್ಯೂರ್ ತುಪ್ಪ ಅಂದರೆ ಇದೆ. ಯಾಕಂದರೆ ಅಂಗಡಿಗಳಲ್ಲಿ ಬೇರೆ ತುಪ್ಪಗಳು ಮಾರ್ತಾರೆ ಕಳ್ಬೇರಿಕೆ, ಅದನ್ನೆಲ್ಲ ಹಚ್ಚಬಾರ್ದು, ಅದನ್ನೆಲ್ಲ ಹಾಕ್ಬಾರ್ದು. ನಂದಿನಿ ಮತ್ತು GRB ಇದೇ ಹಾಕಬೇಕು. ಸ್ಮೆಲ್ಲು ಅಷ್ಟೇ ಚೆನ್ನಾಗಿರ್ತೈತೆ. ದೇವರಿಗೆ ಹಚ್ಚೋವಾಗ ನಾವು ಎಷ್ಟೋ ಖರ್ಚು ಮಾಡ್ತೀರಿ. GRB ನಂದಿನಿ ಯೂಸ್ ಮಾಡಿದ್ರೆ ಎಷ್ಟಿರುತ್ತೆ? ಶ್ರೇಷ್ಠ. ಇದೇ ಶ್ರೇಷ್ಠ. ಬೇರೆ ತುಪ್ಪಗಳು ಯೂಸ್ ಮಾಡಬಾರ್ದು. ಇವಾಗ ಸದ್ಯಕ್ಕೆ ನಮ್ಮಮ್ಮ ಯೂಸ್ ಮಾಡ್ತಾ ಇರೋದು GRB ತುಪ್ಪ. GRB. ನಮ್ಮ ಮನೇಲಿ ಇನ್ನೊಂದೇನಂದರೆ ಪಪ್ಪ ಶಬರಿಮಲೆಗೆ ಹೋಗಿ ಬಂದಾಗ ತುಪ್ಪ ಇರುತ್ತಲ್ಲ ತೆಂಗಿನಕಾಯಲ್ಲಿ, ಆ ತುಪ್ಪನೂ ಕಾಯಿಸಿ ನಾವು ತುಪ್ಪದ ಬತ್ತಿಗೆ ಹಾಕ್ತಿರ್ತಾನೆಮ್ಮ. ಹೌದು. ಅಷ್ಟು ತಿಂತೀರಿ? ಸ್ವಲ್ಪ ತಿಂತೀರಿ, ಸ್ವಲ್ಪ ಹಿಂಗೆ ತುಪ್ಪದ ಬತ್ತಿ ಮಾಡ್ತೀರಿ. ನಂಗೆ ತುಪ್ಪದ ಬತ್ತಿ ಎಷ್ಟು ಹಾಕಿರೇಬೇಕು ಮನೇಲಿ. ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊತವ್ರು ನಮ್ಮಮ್ಮ. ಫೈನಲಾಗಿ ಬತ್ತಿ ಕಾಣಿಸ್ತಿದೆ ತುಪ್ಪದ ಬತ್ತಿ. ಇದು ನೋಡಿ ನಮ್ಮಮ್ಮ ಈ ಥರ ಪ್ಯಾಕೆಟ್ ತೆಗೆಸ್ಕೊತಾರೆ ನಮ್ಮ ಅಪ್ಪ ಕೈಯಲ್ಲಿ. ಇದು ಮಾಲಲ್ಲಿ ತಂದಿರೋದು. ಈ ಥರ ಒಂದು ಬಾಕ್ಸಲ್ಲಿ ಹಾಕಿ ಇಕ್ಕೊತಾರೆ ಬತ್ತಿನೆಲ್ಲ. ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಯಾರ್ಯಾರ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಆಗ್ತಾ ಇದೆ ಎಲ್ಲರೂ ಕಮೆಂಟ್ ಮಾಡಿ. ಯಾರ್ಯಾರು ರೆಡಿ ಮಾಡ್ಕೊಂಡು ಯಾರ್ಯಾರು ಮಾಡಿ ಸಾಕಮ್ಮ. ಏನು ತೃಪ್ತಿಯ ಸಾಕು ಬಿಡಿ. ಹೇರಿ ನಾಳೆ ತಗೊಂಬ ತುಪ್ಪ ಸರಿದ್ದೀರ. ತುಪ್ಪ ಮಾಡೋದು ತೋರ್ಸೋಣ. ಅದು ಬುಕ್ ಮಾಡಿದ್ರೆ ಈಗ ನಿಮಗೆ ಸಿಗ್ಬೋದೆ. ಅದ್ಯಾವ ಮಾಟು? ವಿಶಾಲ್ ಮಠಲ್ಲಿ ಸಿಗ್ಬೋದಲ್ವ ರೀ? ಇದು ನೀನು ಹೇಳ್ದಲ್ಲ ತುಪ್ಪದ ಬತ್ತಿ. ತುಪ್ಪದ ಬತ್ತಿ ಹಚ್ಚಿದಾಗ ಗಮ್ಮನ್ಬೇಕು ಅಂದರೆ ಸ್ವಲ್ಪ ಲವಂಗದ ಪುಡಿ ಹಾಕಬೇಕು. ಲವಂಗ ಹಾಕ್ಬಾರ್ದು, ಲವಂಗದ ಪುಡಿ ಒಂದು 4 ಲವಂಗದ ಪುಡಿ ಹಾಕಬೇಕು. ಪಚ್ಚಕರ್ಪೂರ ಹಾಕಬೇಕು. ಆಮೇಲೆ ಜವಾದಿ ಪೌಡ್ರ್ ಬರ್ತೈತಲ್ಲ ಅದು ಸ್ವಲ್ಪ ಹಾಕಬೇಕು. ಹಾಕಿದ್ರೆ ದೀಪ ಉರಿತಾ ಇದ್ರೆ ಗಮ್ಮಂತೈತಿ. ಅಲ್ಲೇ ಪಕ್ಕದಲ್ಲಿ ಇಕ್ಕೊಂಡಿದ್ಯಲ್ಲ ಪಚ್ಚಕರ್ಪೂರ ತೋರ್ಸು. ನೋಡಿದೆ ಪಚ್ಚಕರ್ಪೂರ ಎಲ್ಲ. ಮತ್ತು ಮನೆಗೆ ನೆಗೆಟಿವ್ ಎಲ್ಲ ಹೋಗುತ್ತೆ, ಪಾಸಿಟಿವ್ ಇರುತ್ತೆ. ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ, ಪಾಸಿಟಿವ್ ಆಗಿರುತ್ತೆ. ನೀನು ಯಾವಾಗ ತುಪ್ಪದ ಬತ್ತಿ ಹಚ್ತೀಯ ಮನೇಲಿ? ನಾನು ಸೋಮವಾರ, ಮಂಗಳವಾರ, ಆಮೇಲೆ ಗುರುವಾರ, ಶುಕ್ರವಾರ. ಗುರುವಾರ ಹೊತ್ತು ಸಿಂಧು ಹಚ್ಚೋದು ರಾಯರ್ಗೆ. ಶುಕ್ರವಾರ ನಮ್ಮ ಸಾಯಿಬಾಬಾ. ಶುಕ್ರವಾರ ಹೊತ್ತು ನಮ್ಮಮ್ಮ. ಸೋಮವಾರ ಹೊತ್ತು ನಮ್ಮಪ್ಪ. ಸೋಮವಾರ ನಾನು ಹಚ್ತೀನಿ ಶಿವನ್ಗೆ. ಅದೇ ಈ ವಾರ ಅವ್ರವ್ರಿಗೆ ಸ್ಪೆಷಲ್ ಅಂತ ಬೇರೆ. ನನಗೆ ಸೋಮವಾರ, ಮಂಗಳವಾರ, ಶುಕ್ರವಾರ. ಗುರುವಾರ ಬಂದು ರಾಘವೇಂದ್ರ ಸ್ವಾಮಿಗೆ ಹಚ್ತೀನಿ ನಾನು. ನೋಡಿ ಇವಾಗ ನಮ್ಮಮ್ಮ ಇಕ್ತಾ ಇದ್ದಾರೆ ಫ್ರೀಸರಲ್ಲಿ ಇದೆಲ್ಲ ಕೆಳಗೆ. ಹಂಗೆ ಅಲ್ಲ ಹಿಂಗೆ ಇಕ್ಕೊಂಡು ಇವರೆಲ್ಲ ವಿಡಿಯೋಗೆ ಫುಲ್ ಪ್ರಿಪ್ರೇಷನ್ ಮಾಡ್ತಾರೆ. ಅದೇ ನಿತ್ಯ ನೋಡಿ ಇದು ಹೆಂಗಾಗಿರುತ್ತೆ ಅಂದ್ಬಿಟ್ಟು ನಮ್ಮಮ್ಮ ನಾಳೆ ತೋರಿಸ್ತಾರೆ. ಫ್ರಿಜ್ಜಲ್ಲಿ ನಾನು ಶ್ಯಾಡೋದಲ್ಲಿ ನಾನು ಬ್ಲಾಗ್ ಎಡಿಟ್ ಮಾಡ್ತಾಯಿದ್ದೀನಿ ಮತ್ತು ಒಂದು
ಇದಿತ್ತು ಪ್ಲೇಸ್ಮೆಂಟ್ಸ್ದು ಒಂದು ಝೂಮ್ ಮೀಟಿಂಗ್ ಇತ್ತು, ಸೊ ಅದಕ್ಕೆ ಇದನ್ನ ಹಾಕೊಂಡು ಮನೇಲಿ ಏನಾದರೂ ತಂದರೆ ಅವತ್ತು ಲೂಲು ಮಾಲಲ್ಲಿ ಎಷ್ಟು ಚೆನ್ನಾಗಿ ಖಾಲಿ ಆಗುತ್ತೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಇದಿಷ್ಟ ಇವ್ರಿಗೆ ಅದ್ರ ತಿಂದಿರೋ ಹಂಗೆ ಇಟ್ಟವ್ರೆ. ಏನು ಕ್ಲೋಸ್ ದ ಡೋರ್. ವೆಲ್ಕಮ್ ಬ್ಯಾಕ್. ನಿನ್ನೆ ವ್ಲಾಗ್ನ ಎಂಡ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಫುಲ್ ಟಯರ್ಡ್ ಆಯಿತು ಮತ್ತು ಕೆಲಸ ಜಾಸ್ತಿ ಇತ್ತು, ಸೊ ಹಾಗಾಗಿ ಮಾಡೋಕ್ಕಾಗಿಲ್ಲ. ಇವತ್ತು ಬಂದು ಥರ್ಸ್ಡೇ ಆ್ಯಂಡ್ ಹಬ್ಬದ ಹಿಂದಿನ ದಿನ. ಆ್ಯಂಡ್ ಇವತ್ತು ಏನೇನೆಲ್ಲ ಇದೆ ಅಂತ ಹೇಳ್ತೀನಿ ಬನ್ನಿ. ಇವತ್ತು ನಮ್ಮ ಮನೆಗೆ ಡೆಕೋರೇಷನ್ಸ್ ಇದೆ ಮತ್ತು ದೇವ್ರಿಗೆ ಸೀರೆ ಉಡ್ಸೋರು ಬರ್ತಾರೆ, ಸೊ ಇದೆಲ್ಲ ಮತ್ತು ನಾವೆಲ್ಲ ಜೋಡಿಸ್ಬೇಕು. ಅಷ್ಟೊಂದು ಕೆಲಸ ಇದೆ. ನಮ್ಮ ಔಟ್ಫಿಟ್ ವ್ಲಾಗ್ ಬೇರೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ. ಸೊ ಇಷ್ಟೊಂದೆಲ್ಲ ಇದೆ. ಅಲ್ಲಿ ಮಿರರ್ಗಿಂತ ಇಲ್ಲಿ ನ್ಯಾಚುರಲ್ ಸನ್ಲೈಟ್ ಚೆನ್ನಾಗಿ ಅನಿಸ್ತು, ಸೊ ಹಾಗಾಗಿ ಇಲ್ಲಿ ಮಾಡ್ತಿದ್ದೆ. ಸೊ ಇಷ್ಟೆಲ್ಲ ಇದೆ. ಮತ್ತು ಇವತ್ತು ಬೆಳಗ್ಗೆ ನಾನು ನಾಷ್ಟ ಮಾಡಿದ್ದೆ 11 ಆಯಿತು, ಬಿಕಾಸ್ ನೈಟು ನಾನು ಮಲ್ಗೋಷ್ಟು 3 ಗೊತ್ತಾ. ನಾನು ರೂಮ್ ಎಲ್ಲ ಕ್ಲೀನ್ ಮಾಡಿ ನೀವು ನೋಡ್ಬೋದು. ರೂಮ್ ಟೂರು ಮಾಡಬೇಕು ಅನ್ನೋ ಪ್ಲ್ಯಾನಲ್ಲಿದ್ದೀರಿ. ಇವಾಗ ಸದ್ಯಕ್ಕೆ ಕಂಟೆಂಟ್ಸ್ ಇದೆ, ಸೊ ಹಾಗಾಗಿ ಮಾಡ್ತಿಲ್ಲ. ಬಟ್ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಮ್ಮ ರೂಮ್ ಟು ನಮ್ಮ ದೇವ್ರ ಮನೆ ಟೂರ್ ಮಾಡಬೇಕು, ಬಿಕಾಸ್ ಯಾರೂ ನೋಡಿಲ್ಲ ನಮ್ಮ ಮನೆ ದೇವ್ರ ಮನೆ. ಸೊ ಹಾಗಾಗಿ ಇದೆಲ್ಲ ಪ್ಲ್ಯಾನ್ಸ್ ಇದೆ. ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಅಪ್ಲೋಡ್ ಮಾಡ್ತೀರಿ. ಸೊ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಸದ್ಯಕ್ಕೆ ನನ್ನ ರೂಮ್ ಕ್ಲೀನ್ ಎಲ್ಲ ಆಯಿತು, ನಾನು ಕೂಡ ಸ್ನಾನ ಮಾಡಿದ್ದೀನಿ. ಇವಾಗ ಟೈಮ್ ಬಂದು ಅರೌಂಡ್ 2:30 ಸಮಥಿಂಗ್ ಏನೋ ಆಗಿದೆ. ನಾನು ಲಂಚ್ ಮಾಡಬೇಕು. ನಮ್ಮಮ್ಮ ಅಡುಗೆ ಮಾಡಿದ್ದಾರೆ, ಏನೋ ಹುಳಿ ಸಾರು ಮಾಡ್ತೀನಿ ಅಂತ ಹೇಳಿದ್ರು, ಗೊತ್ತೇನೋ. ಸೊ ಹೋಗಿ ಲಂಚ್ ಮಾಡಿ ನಮ್ಮಮ್ಮ, ಸಿಂಧು, ಡ್ಯಾಡಿ ಎಲ್ಲರೂ ಮೂವಿ ನೋಡ್ತಿದ್ದಾರೆ. ಇವತ್ತು ಕೂಡ ಕಾಲೇಜಿಗೆ ರಜಾ. ನಿಮಗೆ ಗೊತ್ತಾ, ನನಗೆ ಹಬ್ಬದ ದಿನ ಕಾಲೇಜ್ ಇತ್ತು, ಹಬ್ಬದ ದಿನ. ಸೊ ಹಾಗಾಗಿ ನಾಳೆನೂ ರಜಾ ಹಾಕಬೇಕು, ಇವತ್ತು ರಜಾ ಹಾಕಬೇಕು. ಇವತ್ತು ರಜಾ ಹಾಕೋದು ಬೇಡ ಅಂತ ಅಂದ್ಕೊಂಡಿದ್ರಿ, ಬಟ್ ನೈಟ್ ಮಲ್ಗೋಷ್ಟೊತ್ತು ಲೇಟಾಗಿ ಹೋಗ್ಬಿಟ್ಟಿತ್ತು. ಅದಕ್ಕೆ ರಜಾ ಹಾಕೋಣ ಅಂತ ನಾನು ಸಿಂಧು ನೈಟ್ ಪ್ಲ್ಯಾನ್ ಮಾಡಿಬಿಟ್ಟು ರಜಾ ಹಾಕಿದ್ರಿ. ಇವಾಗ ನಾರ್ಮಲಾಗಿ ವೆಯ್ಟ್ ಮಾಡ್ತಿದ್ದೀರಿ. 3:30 ಹಂಗೆ ಸೀರೆ ಉಡ್ಸೋರು ಬರ್ತಾರೆ, ಆ್ಯಂಡ್ 4 o'clock ಹಂಗೆ ಡೆಕೋರೇಷನ್ ಅವ್ರು ಬರ್ತಾರೆ. ನಂಗೆ ಗೊತ್ತಿಲ್ಲ ಪಾರ್ಟ್ 1 ಪಾರ್ಟ್ 2 ಬರುತ್ತಾ ಅಂತ, ಬಟ್ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವ್ಲಾಗಲ್ಲಿ ನನ್ನ ಸಿಂಧದ್ದು ಔಟ್ಫಿಟ್ ತೋರಿಸ್ಬೇಕು ಅಂತ ಇದ್ದೀರಿ. ನಮ್ಮ ಹಬ್ಬಕ್ಕೆ ಏನು ಹಾಕ್ಕೊತಾ ಇದ್ದೀರಿ, ಹೆಂಗೆ ಡಿಸೈನ್ ಮಾಡ್ತಾ ಇದ್ದೀರಿ ಅಂತ. ಸೊ ಬನ್ನಿ ನೋಡೋಣ ಇವತ್ತಿನ ವ್ಲಾಗ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ. ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳೋಕೆ ಅಂತ ಅನಿಸಿದೆ, ಬಟ್ ಸ್ಲೋವಾಗಿ ಒಂದೊಂದೇ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ನಡುವೆ ನೋಡ್ತಾ ಇದ್ದಂಗೆ ಎಲ್ಲರೂ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಿದ್ದೀರಾ, ನನ್ನ ವೀಡಿಯೋಸ್ ಚೆನ್ನಾಗಿ ನೋಡ್ತಾರೆ. ಇಷ್ಟೊಂದು ಜನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ನಮ್ಮ ಬಾಂಡು ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಸೊ ಥ್ಯಾಂಕ್ ಯು ಯಾರೆಲ್ಲ ನನ್ನ ವೀಡಿಯೋ ಹೊಸಬ್ರಾಗಿ ನೋಡ್ತಾ ಇದ್ದೀರಾ. ಪ್ಲೀಸ್ ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಡೆಕೋರೇಷನ್ ಐಟಮ್ಸ್ ಕೊಡ್ತಾ ಇದ್ದೆ. ಎರಡು ಕಂಬ ಇಕ್ಕಿದ್ದಾರೆ. ಇಲ್ಲಿ ಡೆಕೋರೇಷನ್ ಮಾಡೋಕ್ಕೆ ಐಟಮ್ಸ್ ಇಕ್ಕಿದ್ದಾರೆ. ಇದು ಕೆಳಗಡೆ 4th ಫ್ಲೋರಿಂದ ನೆಕ್ಸ್ಟ್ ಫ್ಲೋರು, ಇದು 3rd ಫ್ಲೋರು. ಸೊ ಹಂಗೆ ಫ್ಲೋರ್ ಬೈ ಫ್ಲೋರ್ ಎತ್ಕೊಂಡು ಹೋಗ್ತಾ ಇದ್ದಾರೆ, ಯಾಕಂದರೆ ಮೆಟ್ಲು ಮೇಲೆ ಸ್ಕ್ರ್ಯಾಚಸ್ ಆಗುತ್ತೆ ಅಂತ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಈ ಥರ ಎತ್ಕೊಳ್ತಾ ಇದ್ದಾರೆ. ದೊಡ್ಡದು ಇವಾಗ ಇದೊಂದು, ಈ ಸೈಡು ಆ ಸೈಡ್ ಒಂದು ಮಾಡ್ತಾ ಇದ್ದಾರೆ ಇದನ್ನು. क्या बोल रहे भाई? कौन है? क्या है उसमें? पैसा है? उसमें ಇದು ಎಲ್ಲ ಕ್ಲೀನಾಗಿ ಲಾಕ್ ಮಾಡ್ತಾ ಇದ್ದಾರೆ ಇವಾಗ. ಇವಾಗ ಇದನ್ನ ಇರ್ತಾರೆ ಅದ್ರ ಮೇಲೆ. ಕಂಬ ಆಯ್ತು, ಬ್ಯಾಕ್ಗ್ರೌಂಡ್ ಆಯ್ತು. ಇವಾಗ ಅದ್ರಲ್ಲಿ ಇದು POP ತಗೊಳ್ತಾ ಐತೆ. ಇದರಲ್ಲಿ ಸ್ವಾಮಿ ಬರ್ತಾ ಇದೆ. ಅಮ್ಮಗೆ ಇಷ್ಟ ಅಂತ ವೆಂಕಟೇಶ್ವರ ಸ್ವಾಮಿ ಆಗ್ತಾ ಇರೋದಲ್ಲಮ್ಮ. ನಾವಿಲ್ಲಿ ಆರಾಮಾಗಿ ಸ್ವಲ್ಪ ಕೂತಿದ್ವಿ. ಏನ್ ಅನ್ಸೈತೆ ಮಮ್ಮಿ, ಹೆಂಗ್ ಬರ್ಬೋದು ಡೆಕೋರೇಷನ್? ಮಾಡಿದ್ಮೇಲೆ ತಾನೇ ಗೊತ್ತಾಗುತ್ತೆ. ನಮ್ಮಮ್ಮ ನನಗೆ ಟಾನ್ ಕೊಡಿ. ಮಾಡೋಕ್ಕೆ ಮೊದಲು ಏನು ಗೊತ್ತಾಗುತ್ತೆ, ಮಾಡೋಕ್ಕೆ ಮುಂಚೆನೇ ಎಲ್ಲ ಗೊತ್ತಾಗುತ್ತೆ. ಸೀರಿಯಸ್ಲಿ ನೋಡಿ ಗೈಸ್, ನಮ್ಮಮ್ಮ ನನಗೆ ಟಾನ್ ಹೊಡಿಯೋ ರೇಂಜಿಗೆ
मेरा डैडी मैं सबमिट करेंगे. ಡ್ಯಾಡಿ ಬ್ರಿಲಿಯಂಟ್ ಗೈಸ್ ನೋಡಿ, ಅದು ಈಕ್ವಲ್ ಮಕ್ಕಳಿಗೆಲ್ಲ ನಾನೇ ಹೇಳ್ಕೊಟ್ಟಿದ್ದೆ. ನೋಡಿ ಪಾಪ ಎಲ್ಲ ಈಗ ಮಮ್ಮಿನೇ ಅಂತ ಹೇಳ್ಸ್ಕೊಟ್ಟಿದ್ದು. ಹಾ ಬರಬರ ನಾನು ಹೇಳಿಲ್ಲ, ಕರೆಕ್ಟ್ ಮಂಜ, ನಾನು ಹೇಳಿಕೊಟ್ಟಂಗೆ ಎಲ್ಲ ಫಾಲೋ ಮಾಡ್ತೀನಿ. ಸುರ್ಸಿ ಸುರ್ಸಿ ಪಾಪ ಕಷ್ಟಪಡ್ತಾವ ನನ್ ಗಂಡ. ಇದೆಲ್ಲ ತಲೆನೋಗ್ಲು ಅಂತವ್ರು ನಮ್ಮಪ್ಪ. ಪೀಕ್ ಸ್ವಲ್ಪ ಡ್ಯಾಮೇಜ್ ಆಯ್ತು, ಸ್ವಲ್ಪ ಅದಕ್ಕೆ ಅದು ಇಡ್ಸಿಲ್ಲ ರೆಡ್ ಕಲರ್. ಮೇಲೆ ಡೆಕೋರೇಷನ್ ಮಾಡ್ತಿದ್ದಾರೆ, ನಾನು ಲಂಚ್ ಮಾಡಿಲ್ಲ, ಅದಕ್ಕೆ ಲಂಚ್ ಮಾಡ್ಬಿಟ್ಟು ಹೋಗ್ಬಿಟ್ರೆ ಬೇರೆ ಕೆಲಸ ಮಾಡ್ಕೊಬೋದು ಅಂತ. ನಮ್ಮಮ್ಮ ಏನು ಅಡುಗೆ ಮಾಡಿದ್ದಾರೆ ಅಂತ ಆಮೇಲೆ ತೋರಿಸ್ತೀನಿ. ಇವತ್ತಿನ ಬ್ಲಾಗಲ್ಲಿ ಡೆಕೋರೇಷನ್ ಬರುತ್ತಾ ಇಲ್ಲ ನಾಳೆ ಬ್ಲಾಗಲ್ಲಿ ಡೆಕೋರೇಷನ್ ಬರುತ್ತಾ ಎಲ್ಲ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ ನಾನೇ. ಅಲ್ಲಿ ಮೇಲೆ ಅವ್ರು ಡಿಸ್ಕಸ್ ಮಾಡ್ತಿದ್ರು, ಫೋಟೋ ಕಳ್ಸಂಗೆ ಡೆಕೋರೇಷನ್ ಬಂದಿಲ್ಲ ಅಂದರೆ ಅವ್ರಿಗೆ ಬೈತೀವಿ ಅಂತ. ಸಾಂಬಾರ್ ನೋಡ್ತೀರಾ ನೋಡಿ, ಸಾಂಬಾರ್, ಹುಳಿ ಸಾರು, ಹುಳಿ ಸಾರು. ನನಗೆ ಸಾಂಬಾರಲ್ಲಿ ಬದನೆಕಾಯಿ ಇಷ್ಟ. ಬದನೆಕಾಯಿ, ಆಲೂಗಡ್ಡೆ, ಬನ್ನಿ ಹೋಗಿ ಲಂಚ್ ಮಾಡೋಣ. ಡೆಕೋರೇಷನ್ ಮಾಡಿ ಸಾರು, ಅದಕ್ಕೆ ನಾನು ಏನು ಮಾತಾಡಲಿ. 80% ಮುಗ್ದಿದೆ, ಇನ್ನು ಸ್ವಲ್ಪ ಬಾಕಿ ಇದೆ, ಹಾಕ್ತಾ ಇದ್ದಾರೆ. ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಪ್ರೋಸೆಸ್ ಎಲ್ಲ ಮುಗ್ತಾ ಇದ್ಮೇಲೆ ಹೆಂಗೆ ಕಾಣಿಸುತ್ತೆ ಅಂತ. ಹೋಗಿ ನೋಡೋಣ ಎಷ್ಟು ಗಂಟೆ ಆಗಿದೆ. ಲಿಟಲ್ ಹಾರ್ಟ್ಸ್ ಬೇಡ, ಲಿಟಲ್ ಹಾರ್ಟ್ಸ್ ಓಲ್ಡ್ ಮೆಮೊರಿ. ಕ್ಯೂಟ್ ಕ್ಯೂಟ್ ಕ್ಯೂಟ್. ತಿಂಗಳು ಹುಡುಕ್ತಾ ಇದ್ದೀನಿ ನಾನು. ಯಾಕೆ ದ ಲಿಟಲ್ ಹಾರ್ಟ್ಸ್ ನಿನ್ನ ಬಿಟ್ಟು ತಿನ್ನಲ್ವಲ್ಲ ನಾನು. ಆಕ್ಚುಲಿ ನಂಗೂ ಏನಾದ್ರು ತಿನ್ಬೇಕಂತ ಕ್ರೇವಿಂಗ್ಸ್ ಆಗ್ತದೆ. ಎದ್ದು ಕೂತ್ಕೋ, ಮಗ ತೋರ್ಸಲೆ. ನಾನು ರೂಮಲ್ಲಿ ಫಸ್ಟ್ ಟೈಮ್ ಬ್ಲಾಗ್ ಮಾಡ್ತಾ ಇರೋದು. ಸರಿ ಎದ್ದೋಳು ಬೇಗ. ನಾನು ರೂಮ್ ಟೂರೇ ಕೊಟ್ಟಿಲ್ಲ, ಬ್ಲಾಗ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ರೂಮಲ್ಲಿ ಏನಾಗ್ತಾ ತೋರ್ಸಲ್ಲ. ಎದ್ದೋಳು ತಿನ್ನು. ಕೈ ಬಳೆ ಸತ್ತಿನಲೇ ನನ್ನ ಆಸೆಯ ಬುತ್ತಿ